ಒಂದು ಕಡೆ ಅಧಿವೇಶನ ನಡೀತಾ ಇರುವಾಗಲೇ ಬೆಳಗಾವಿಯ ಒಂದು ಕಡೆ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಒಂದು ರೀತಿಯಲ್ಲಿ ಅಮಾನವೀಯವಾಗಿ ನಡೆಸಿಕೊಂಡಿದ್ರು. ಇದೀಗ ಹೈಕೋರ್ಟ್ ತನ್ನ ಕೆಂಗಣ್ಣನ್ನು ಬೀರಿದೆ. ಜಿಲ್ಲಾಡಳಿತದ ವಿರುದ್ಧ ಹೈಕೋರ್ಟ್ ತನ್ನ ಕೆಂಗಣ್ಣು ಬೀರಿದೆ ಬೆಳಗಾವಿಯಲ್ಲಿ. ಆಮೇಲೆ ಮಹಿಳಾ ಆಯೋಗಕ್ಕೆ ಹೈಕೋರ್ಟ್ ಚಾಟಿ. ಅಫ್ಕೋರ್ಸ್ ಇದು ಬಹಳ ಅತ್ಯದ್ಭುತ ನಿರ್ಧಾರ. ಈ ಮಹಿಳಾ ಆಯೋಗ ಅನ್ನೋದು ಎಲ್ಲಿರುತ್ತೆ? ಮಹಿಳಾ ಆಯೋಗ MLA MP ದುಡ್ಡಿದ್ದವರು ಆ ಮಹಿಳೆಯರಿಗೆ ತೊಂದರೆ ಆದಾಗ ಮಾತ್ರ ಬರ್ತಾರ? ಅಲ್ಲಿ ದ್ರೌಪದಿ ರಕ್ಷಣೆಗೆ ಶ್ರೀಕೃಷ್ಣ ಪರಮಾತ್ಮ ಇದ್ದ. ಆದರೆ ಇಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಅನ್ನೋಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ಚಾಟಿ ಬೀಸಿದೆ ಜಿಲ್ಲಾಡಳಿತಕ್ಕೆ ಮತ್ತು ಮಹಿಳಾ ಆಯೋಗ. ನನ್ನ ಪ್ರಕಾರ ಮಹಿಳಾ ಆಯೋಗವನ್ನು ಕಿತ್ತು ಬಿಸಾಕಬೇಕು. ಫಸ್ಟ್ ಆಫ್ ಆಲ್ ಮಹಿಳಾ ಆಯೋಗವನ್ನು ಕಿತ್ತು ಬಿಸಾಕಬೇಕು. ಮಹಿಳಾ ಆಯೋಗ ಏನು ಮಾಡುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದೀಗ ಮಹಾಭಾರತವನ್ನು ಉಲ್ಲೇಖಿಸಿದ್ದಾರೆ CJ. ಮಹಾಭಾರತದಲ್ಲೂ ಇಂತಹ ಘಟನೆ ನಡೆಯಲಿಲ್ಲ. ಅಲ್ಲಿ ದ್ರೌಪದಿ ರಕ್ಷಣೆಗೆ ಶ್ರೀಕೃಷ್ಣ ಪರಮಾತ್ಮ ಇದ್ದರು. TV ಚರ್ಚೆಯನ್ನು ನೋಡಿ ನಾವು ಎಚ್ಚೆತ್ತುಕೊಳ್ಬೇಕಾ? ಮಹಿಳಾ ಆಯೋಗ, ಮಾನವ ಹಕ್ಕು ಆಯೋಗ ಏನು ಮಾಡ್ತಾ ಇದೆ? ಸ್ಥಳಕ್ಕೆ ಹೋಗಿದ್ದಾರಾ? ಮಹಿಳೆಯ ಹವಾಲು ಕೇಳಿದ್ದಾರಾ? ಪೊಲೀಸ್ ಇಲಾಖೆ ನಡೆಗೂ ಹೈಕೋರ್ಟ್ CJ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸೋಮವಾರ ಹೆಚ್ಚುವರಿ ಮಾಹಿತಿಯೊಂದಿಗೆ ಹಾಜರಾಗಲು AGಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಪೊಲೀಸ್ ಆಯುಕ್ತರು ತನಿಖಾಧಿಕಾರಿ ಖುದ್ದು ಹಾಜರಾಗಬೇಕು. ಸೋಮವಾರ ಪ್ರಕರಣ ಮುಂದೂಡಿದ ಹೈಕೋರ್ಟ್. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಚಿರಂಜೀವಿ. ಎಸ್ ಚಿರು, ಯಾವ ಕಾರಣಕ್ಕಾಗಿ, ಭಾಳ ಮುಖ್ಯವಾಗಿ ಯಾವುದು ಮಾನವ ಹಕ್ಕು ಆಯೋಗ, ಮಹಿಳಾ ಹಕ್ಕು ಆಯೋಗ, ಇವ್ರು ಎಲ್ಲಿದ್ದಾರೆ? ಇವ್ರಿಗೆ ಸಂಬಳ ಕೊಡಲ್ವಾ? ಇವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿಕೊಡಲ್ಲ? ಒಂದು ಆಫೀಸ್ ಇರುತ್ತೆ ಮಹಿಳಾ ಹಕ್ಕು ಆಯೋಗ, ಅದಕ್ಕಾಗಿ ಏನು ಜಗಳ ಆಗುತ್ತೆ ಅದರ ಮುಖ್ಯಸ್ಥರಾಗೋದಕ್ಕೆ. ಎಲ್ಲಿದ್ದಾರೆ ಇವರೆಲ್ಲ? ಇವರು ಬೇಕಾ ನಿಜವಾಗ್ಲೂ? ಹೈಕೋರ್ಟ್ ಚಾಟಿ ಬೀಸಿದ್ರಲ್ಲಿ ತಪ್ಪೇನಿದೆ? ಹೈಕೋರ್ಟ್ ಚಾಟಿ ಬೀಸಿದ್ದಲ್ಲ, 24 ಗಂಟೆ ಒಳಗಾಗಿ ಹಾಜರಾಗಬೇಕು ಅಂತ ಹೇಳಬೇಕಾಗಿತ್ತು. ಏನು ಲೇಟೆಸ್ಟ್ ಅಪ್ಡೇಟು? ಎಸ್ ಜಯಪ್ರಕಾಶ್ ಶೆಟ್ರೆ, ಸುಮಾರು ಡೆವಲಪ್ಮೆಂಟ್ ಆಯಿತು ಹೈಕೋರ್ಟ್ನಲ್ಲಿ. ಹೈಕೋರ್ಟ್ ಏನು ಮಾಡ್ತು ಅಂತ ಹೇಳಿದ್ರೆ, ಈ ಒಂದು ಪ್ರಕರಣವನ್ನು ಮೊದಲನೇದಾಗಿ ಸ್ವಯಂ ಪ್ರೇರಿತ ಪ್ರಕರಣವನ್ನಾಗಿ ದಾಖಲಿಸ್ಕೊಳ್ತು. ಅಂದರೆ ಯಾವಾಗ ಮಾಧ್ಯಮಗಳಲ್ಲಿ ಇದು ಬಿತ್ತರವಾಯಿತೋ ಹೈಕೋರ್ಟ್ ಬಹಳ ಸೀರಿಯಸ್ ಆಗಿ ಇದನ್ನು ಕನ್ಸಿಡರ್ ಮಾಡ್ತು. ನೆಕ್ಸ್ಟ್ ಏನು ಮಾಡ್ತು? ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಂಡಾಗೆ ಅನ್ಕೊಳ್ಬೇಕಾಗಿತ್ತು ನಾವು ಎಷ್ಟು ಇದು ತೀವ್ರತೆಯನ್ನು ಪಡ್ಕೊಂಡಿದೆ ಅಂತ ಹೇಳಿ. ಇವತ್ತು ಆನರಬಲ್ ಚೀಫ್ ಜಸ್ಟಿಸ್ ಪ್ರಸನ್ನ B ವರಾಲೆ ಅವರಿರ್ಬೋದು ಮತ್ತು ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರಿರ್ಬೋದು, ಇವರಿಬ್ಬರು ಇವತ್ತು ಈ ಪೀಠ ಬಹಳ ಸೀರಿಯಸ್ ಆಗಿ ಈ ಪ್ರಕರಣವನ್ನು ಕನ್ಸಿಡರ್ ಮಾಡ್ತಾ ನಾವು ಹೇಗೆ ಈ ಪ್ರಶ್ನೆಯನ್ನು ಕೇಳ್ತಿದ್ದೀವಿ ಅದೇ ಥರನೇ ಅದೇ ಮಾದರಿಯಲ್ಲಿ ಅಷ್ಟೇ ಒಂದು ಕೋಪಗೊಂಡು ಕೋರ್ಟ್ ಏನು ಹೇಳ್ತು ಅಂತ ಹೇಳಿದ್ರೆ, ನೀವು TV ಡಿಬೇಟ್ನಲ್ಲಿ ಕಮಿಷನ್ ಏನಾದ್ರು ಒಂದು ಪ್ರಕರಣ ಆಯಿತು ಅಂದರೆ TV ಡಿಬೇಟ್ ನಡೆದ್ರೆ ಸಾಕು ಎದ್ದು ಓಡ್ಬಿಡ್ತೀರಾ ನೀವು. ಈಗೇನು ಮಾಡ್ತಿದ್ದೀರಾ? ನಮ್ಮ ರಾಜ್ಯದಲ್ಲಿ ಕಮಿಷನ್ಗಳಿದಾವ, ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಎಲ್ಲರೂ ಕೇಳ್ತಾ ಹೋಯ್ತು. ಮತ್ತು ಈ ಪ್ರಕರಣವನ್ನು ಇನ್ನಷ್ಟು ಮುಂದುವರಿತಾ ಏನಾಯಿತು ಅಂತ ಹೇಳಿದ್ರೆ, ಕೃಷ್ಣ ದೀಕ್ಷಿತ್ ಅವರು ಹೇಳ್ತಾರೆ ಈ ಒಂದು ಪ್ರಕರಣದಲ್ಲಿ ಇದು ಎಂಥ ಪ್ರಕರಣ ಅಂತ ಹೇಳಿದ್ರೆ, ಮಹಾಭಾರತದಲ್ಲಿ ದ್ರೌಪದಿಯ ವಸ್ತ್ರಾಭರಣ ಆದ ಕೂಡ ಈ ಥರ ಆಗಿರಲಿಲ್ಲ, ಇಂಥ ಒಂದು ಸಿಚುವೇಶನ್ ಬಂದಿರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಚೀಫ್ ಜಸ್ಟಿಸ್ ಅವರು ಹೇಳ್ತಾರೆ, ಇಲ್ಲ ಆವಾಗ ಕೃಷ್ಣರು ಇದ್ದ, ಈಗ ಯಾರು ಇಲ್ವಲ್ರಿ, ಇಲ್ಲಿ ಯಾರು ಇಲ್ವಲ್ರಿ, ಈ ಒಂದು ಪ್ರಪಂಚದಲ್ಲಿ ಬರೀ ದುರ್ಯೋಧನರೇ ತುಂಬಿಕೊಂಡಿದ್ದಾರೆ ಅಂತ ಹೇಳಿ ಬಹಳ ಕಟುವಾಗಿ ಹೇಳ್ತಾರೆ. ಮತ್ತು ಅಷ್ಟೇ ಅಲ್ಲ, ಅವರು ಅಲ್ಲಿರುವಂತಹ ನೆರೆದಿರುವಂತಹ ವಕೀಲರು ಮತ್ತು ಮೇಜರ್ಲಿ ಇವರು ಅಡ್ವೊಕೇಟ್ ಜನರಲ್ ಅವ್ರಿಗೆ ಮಾತಾಡ್ತಾ ಹೇಳ್ತಾರೆ, ಮಿಸ್ಟರ್ ಅಡ್ವೊಕೇಟ್ ಜನರಲ್, ನಾವು ಇಂಥ ಒಂದು ಭಾಷೆಯನ್ನು ಬಳಸಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾವು ಇಂಥ ಒಂದು ಸಮಯದಲ್ಲಿ ನಮಗೆ ಬಹಳ ಅವಮಾನ ಆಗುತ್ತೆ, ನಾವು ತಲೆ ತಗ್ಗಿಸುವಂತಹ ಘಟನೆ ಇದು. ಇಂಥ ಒಂದು 21ನೇ ಶತಮಾನದಲ್ಲಿ ಇಂಥದ್ದೊಂದು ಪ್ರಕರಣ ನಡೆಯೋಕ್ಕೆ ಸಾಧ್ಯನಾ? 17ನೇ ಶತಮಾನಕ್ಕೆ ಬಂದ್ಬಿಟ್ಟಿದ್ದೀವಲ್ಲರಿ ನಾವು ಏನು ಮಾಡಕ್ಕೆ ಹೊರಟಿದ್ದೀವಿ? ನೀವೇನು ಮಾಡ್ತಿದ್ದೀರಾ? ಏನು ತನಿಖೆ ಏನಾಗ್ತಿದೆ ಏನೂ ಗೊತ್ತಿಲ್ಲ. ನಾವು ಇನ್ನೊಂದು ಒಂದಂತೂ ಸ್ಪಷ್ಟ, ನಿಮ್ಮ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಇನ್ನೂ ಆತನನ್ನು ಅರೆಸ್ಟ್ ಮಾಡುವವರೆಗೂ, ಆರೋಪಿಯನ್ನು ಅರೆಸ್ಟ್ ಮಾಡುವವರೆಗೂ ಆತ ಊಟ ತಿಂಡಿ ಮಾಡೋಂಗಿಲ್ಲ ಇನ್ಸ್ಪೆಕ್ಟರ್ ಅಂತ ಹೇಳಿ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರು ಹೇಳ್ತಾರೆ. ಒಟ್ಟಲ್ಲಿ ಪ್ರಕರಣವನ್ನು ವಿಸ್ತಾರವಾಗಿ ನೋಡ್ತಾ ಸೋಮವಾರಕ್ಕೆ ಈ ಪ್ರಕರಣವನ್ನು ಮುಂದಾಕಿದ್ದಾರೆ. ಪ್ರಕರಣ ಮುಂದಾಗ್ತಾ ಹೇಳ್ತಾರೆ ಇದಿಷ್ಟಕ್ಕೆ ನಿಲ್ಲೋದಿಲ್ಲ, ಮತ್ತೆ ನೆಕ್ಸ್ಟ್ ಒಂದು ಏನು ಪ್ರಕರಣ ಬರುತ್ತೆ ಸೋಮವಾರ, ಆವಾಗ ಬೆಳಗಾವಿಯ ಕಮಿಷನರ್ ಬರಬೇಕು, ACP ಬರಬೇಕು, ಎಲ್ಲರೂ ಖುದ್ದು ಹಾಜರಿದ್ದು ನಾವೇನು ಹೇಳ್ತೀವಿ ನಮ್ಮ ವಿಚಾರಣೆಯನ್ನು ನೋಡ್ಕೋಬೇಕು ಅಂತ ಹೇಳಿ ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಡ್ತಾ ಅವರ ಕೋಪವನ್ನು, ಅವರ ಹತಾಶೆಯನ್ನು ಹೇಳ್ತಾರೆ ಜಯಪ್ರಕಾಶ್ ಶೆಟ್ರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬನ್ನಿ ವೀಕ್ಷಕರೇ, ಈಗ ರಾಷ್ಟ್ರ